Welcome to News Insights Digital. ಪತ್ರಿಕಾವೃತ್ತಿ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಇಲ್ಲಿ ಪ್ರಕಟಣೆಗೊಳಿಸಲು ಈಗಾಗಲೇ ನಮ್ಮ ಈ ವೇದಿಕೆಯಲ್ಲಿ ಆಗಮಿಸಿದ್ದು ತಾಜ್ ಇಸ್ಲಾಂ ಜಮಾತಿನ ಅಧ್ಯಕ್ಷರಾಗಿರುವಂಥ ಪದಿಯೋಡಿ ಅಬೂಬಕರ್ ಸಖಾಫಿ, ಅದೇ ರೀತಿ ಉಪಾಧ್ಯಕ್ಷರಾಗಿರುವಂತಹ BM ಮೊಹಮ್ಮದ್ ಅಶ್ರಫ್ ಬಲಿಯತ್ ಕಾರಂಡ, ಅದೇ ರೀತಿ ಲತೀಫ್ ಸದಸ್ಯರಾದಂಥ ಲತೀಫ್ ಕೋರುಳಿ, ಹನೀಫ್ ಮನ್ನೇರಿ, ನಮ್ಮ ನಾಡಿನ ಪವಾಡ ಪುರುಷರಾದ ಬಹುಜನಾದ ಹಜರತ್ ಸೂಫಿ ಶಹೀದ್ ರಲಿಯಲ್ಲಾಹು ಅನ್ಹು ಹಾಗೂ ಸೈಯದ್ ಹಸನ್ ಸಖಾಫ್ ಅಲ್ ಹದರಮಿ ರಲಿಯಲ್ಲಾಹು ಅನ್ಹುರವರು ಇತರ ಔಲಿಯಾಗಳ ಹೆಸರಿನಲ್ಲಿ ಪ್ರತಿ ವರ್ಷವೂ ಆಚರಿಸಿಕೊಂಡು ಬರುತ್ತಿರುವ ಉರೂಸ್ ಮುಬಾರಕ್ ದಿನಾಂಕ 21-2-2025ರಿಂದ 28-2-2025ರವರೆಗೆ 7 ದಿನಗಳ ಕಾಲ ಜಾತಿ ಮತ ಭೇದವಿಲ್ಲದೆ ಸಾವಿರಾರು ಜನರ ಭಾಗವಹಿಸುವ ಕಾರ್ಯಕ್ರಮವಾಗಿರುತ್ತದೆ. ದಿನಾಂಕ 24-2-2025ರಂದು ಎಲ್ಲ ಊರುಗಳಲ್ಲಿ ತಮ್ಮ ಪತ್ರಿಕೆಯಲ್ಲಿ, ಮೀಡಿಯಾದಲ್ಲಿ, ಮಾಧ್ಯಮ ಸುಮಾರು ಅಂದಾಜು ಒಂದು 20,000ಕ್ಕಿಂತ ಮೇಲೆ ಜನ ಸೇರ್ತಾರೆ ಸರ್. ಅದಕ್ಕಿಂತ ಜಾಸ್ತಿ ಜನ ಬರ್ತಾರೆ ಅಂದಾಜು. ಸುಮಾರು ವಿವಿಧ ರಾಜ್ಯ, ನಮ್ಮ ಕರ್ನಾಟಕ ಹಾಗೂ ಹೊರ ರಾಜ್ಯಗಳಿಂದ ಹಲವಾರು ಸಯ್ಯದರುಗಳು, ಉಲಮಾಗಳು, ರಾಜಕೀಯ ನೇತಾರರು ಕೂಡ ಭಾಗವಹಿಸ್ತಾರೆ. ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಸಮೀಪ ತಾವೂರಲ್ಲಿ ಬಂದು ಮತ್ತೆ ಎಮ್ಮಮಾಡಿಗೆ ಬಂದು ನೆಲೆಸು ಅಲ್ಲಿ ವಾಸವಾಗಿತ್ತು. ಅಲ್ಲಿ ಬಂದಾಗ ಅವರ ಕೊನೆ ಟೈಮಲ್ಲಿ ಅವರು ಬಂದು ಮಲಗಿದ್ದು ಬಂಡೆಗಲ್ಲಿದೆ. ಆ ಬಂಡೆಗಲ್ಲಲ್ಲಿ ಅವರು ಮಲಗಿರುವಾಗ ಅಲ್ಲಿ ಇರುವ ಪಕ್ಕದಲ್ಲಿರುವ ಮನೆಯವರ ಹಸು ಬಂದು ಅವರು ಸ್ವಇಚ್ಛೆಯಿಂದ ಕೆಳಗಿರುವ ನೀರಿನಿಂದ ಅದರ ಕೆಚ್ಚರನ್ನು ತೊಳೆದು ಅವರ ಬಾಯಿಗೆ ಹಾಲುಣಿಸಿದ ಚರಿತ್ರವೂ ಕೂಡ ಇದೆ. ಅವರ ಹೆಜ್ಜೆ ಗುರುತುಗಳು, ಈ ಹಸು ಕರುಗಳ ಹೆಜ್ಜೆ ಗುರುತು ಸುಮಾರು 400 ವರ್ಷಗಳು ಕಳೆದರೂ ಈಗಲೂ ಸಹ ತಾವು ಅಲ್ಲಿ ಬಂದರೆ ಅದನ್ನು ಡೈರೆಕ್ಟ್ ಆಗಿ ವೀಕ್ಷಿಸಬಹುದು. ಜಾತಿ ಮತ ಧರ್ಮ ಭೇದವಿಲ್ಲದೆ ಎಲ್ಲರೂ ಸಹ ಆಗಮಿಸುವ ಪುಣ್ಯ ಕೇಂದ್ರವಾಗಿದೆ ಹೆಮ್ಮೆ ಮಾಡುವಂಥದ್ದು. ಈ ವರ್ಷ 25ನೇ ಫೆಬ್ರವರಿ 21ರಿಂದ 28ರವರೆಗೆ ನಡೆಯಲಿದೆ. 24ರಂದು ಅಲ್ಲಿ ಆಗಮಿಸುವ ಸಾವಿರಾರು ಭಕ್ತರಿಗೆ ಎಲ್ಲರಿಗೂ ಸಹ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇದೆ. ದಲ್ಲಿ 400 ವರ್ಷಗಳ ಹಿಂದೆ ಚಿರಶಾಂತಿ ಪಡೆಯುತ್ತಿರುವಂತಹ ಹಜರತ್ ಸೂಫಿ ಶಹೀದ್ ರಲಿಯಲ್ಲಾಹು ಅನ್ಹು ಹಾಗೂ ಸೈಯದ್ ಹಸನ್ ಸಖಾಫ್ ಅಲ್ ಹದರಮಿ ರಲಿಯಲ್ಲಾಹು ಅನ್ಹುರವರ ಉರೂಸ್ ಮುಬಾರಕ್ ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿದ್ದು, ಈ ವರ್ಷವೂ ಇದೇ ಬರುವ ಫೆಬ್ರವರಿ 21-2-2025ರಿಂದ 28-2-2025ರವರೆಗೆ ಅತಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿದ್ದು, ಈ ಉರೂಸಿನ ಅಂಗವಾಗಿ ತಾರೀಕು 24-2-2025 ಸೋಮವಾರದಂದು 4 ಗಂಟೆಯಿಂದ ಅಲ್ಲಿಗೆ ಬರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಕೂಡ ನಡೆಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ ಈ ಉರೂಸಿಗೆ 7 ದಿನಗಳಲ್ಲಿ ಪ್ರತಿದಿನ ರಾತ್ರಿ ಧಾರ್ಮಿಕವಾಗಿ ಹಾಗೂ ಲೌಕಿಕ ವಿಷಯದ ಬಗ್ಗೆ ಧಾರ್ಮಿಕ ಮುಖಂಡರುಗಳು ಧಾರ್ಮಿಕ ಮತಪ್ರವಚನ ನೀಡಲಿದ್ದಾರೆ. ಅಲ್ಲದೆ ಉರೂಸಿನ ಸೌಹಾರ್ದ ಸಮ್ಮೇಳನವು 24ನೇ ತಾರೀಕು ಸೋಮವಾರ ನಡೆಯಲಿದ್ದು, ರಾಜ್ಯದ ಹಾಗೂ ಹೊರ ರಾಜ್ಯಗಳಿಂದ ಹಲವಾರು ಗಣ್ಯ ವ್ಯಕ್ತಿಗಳು, ಉಲಮಾಗಳು, ಸಯ್ಯದರುಗಳು, ಬಹುಶಃ ನಮ್ಮ ರಾಜ್ಯದ ನಮ್ಮ ಸೈಯದ್ ಕುಂಬೋಳ್ ತಂಗಳ್, ಜಿಫ್ರಿ ಮುತ್ತಕೋಯ ತಂಗಳ್, ಅದೇ ರೀತಿ ಬಾಯಾರ್ ತಂಗಳ್ರವರುಗಳು, ಅದೇ ರೀತಿ ಹಕೀಮ್ ಹಜೇರಿ, ಶಾಫಿ ಸೈದಿ ಬೆಂಗಳೂರು, ಅದೇ ರೀತಿ ನಮ್ಮ ಈಗಾಗಲೇ ನಮ್ಮ ರಾಜಕೀಯ ನೇತರಾಗಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಬರುವ ನಿರೀಕ್ಷೆ ಇದ್ದೇವೆ. ಸಭಾಪತಿಗಳಾದಂಥ UT ಖಾದರ್ ಸರ್ ಅವರು ಬರುವ ನಿರೀಕ್ಷೆಯಲ್ಲಿದ್ದೇವೆ. ಜಮೀರ್ ಅಹಮದ್ ಸಾಹೇಬ್ರವರು, ನಮ್ಮ ಶಾಸಕರಾಗಿರುವಂತಹ ಕಾನೂನು ಸಲಹೆಗಾರಾಗಿರುವಂಥ ಪೊನ್ನಣ್ಣನ್ ಸರ್ ಅವರ ನೇತೃತ್ವದಲ್ಲಿಯೇ ಕೂಡ ಈ ಉರುಸು ಕೂಡ ಅವರ ಎಲ್ಲ ಮಾರ್ಗದರ್ಶನದಲ್ಲಿ ಕೂಡ ಈ ಉರುಸು ಅಚ್ಚುಕಟ್ಟಾಗಿ ನಮ್ಮ ಎಮ್ಮೆಮಾಡಿನಲ್ಲಿ ನಡೆಯಲಿದೆ. ಅದೇ ರೀತಿ ನಮ್ಮ ಮತ್ತೋರ್ವ ಶಾಸಕರಾಗಿರುವಂಥ ಮಡಿಕೇರಿ ಕ್ಷೇತ್ರ ಶಾಸಕರಾಗಿರುವಂಥ ಮಂತ್ರೇಗೌಡ ಸರ್ ಕೂಡ ನಮಗೆ ಸಹಕಾರ ನೀಡಲಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಬೆಂಗಳೂರಿನಲ್ಲಿ ಕರೆಯಲು ಕಾರಣ, ಈಗಾಗಲೇ ನಮ್ಮ ಜಿಲ್ಲೆಯು ಕೇರಳದ
ಪಕ್ಕದಲ್ಲಿರುವ ಕಾರಣ ಕೇರಳದಲ್ಲಿಯೂ ಕರ್ನಾಟಕದ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ನಾವು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು, ಬೆಂಗಳೂರಿನಲ್ಲಿಯೂ ಈಗಾಗಲೂ ಹಲವಾರು ಭಕ್ತಾದಿಗಳು ಬರುತ್ತಿದ್ದು ಅವರಿಗೆ ಕೂಡ ಈ ಪ್ರಚಾರವನ್ನು ತಲುಪಿಸುವ ಪರವಾಗಿ ಬೆಂಗಳೂರಿನ ಪತ್ರಿಕಾಗೋಷ್ಠಿಯಲ್ಲಿ ಕರೆಸಲಾಗಿದ್ದು, ಈ ಒಂದು ಪತ್ರಿಕಾ ವೀಕ್ಷಣೆಯನ್ನು ವೀಕ್ಷಿಸುತ್ತಿರುವ ಸರ್ವ ಬಾಂಧವರು ಜಾತಿ ಮತ ಭೇದವಿಲ್ಲದೆ ಇದೇ ಬರುವ ಫೆಬ್ರವರಿ 21ರಿಂದ 28ರವರೆಗೆ ನಡೆಯುವ ಉರುಸ್ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ